ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಒಂದು ಯಂತ್ರದಲ್ಲಿ ನೀವು ಕಳೆ ತೆಗಿಬಹುದು, ಸ್ಪ್ರೇ ಮಾಡಬಹುದು, ಸರಕು ಸಾಗಾಟ ಮಾಡಬಹುದು, ಮರ ಕಟ್ ಮಾಡಬಹುದು, ಬ್ಲೋವರ್ ಮೂಲಕ ದರಗಗಳನ್ನ ಗುಡಿಸಬಹುದು, ಟಿಲ್ಲಿಂಗ್ ಅಟ್ಯಾಚ್ಮೆಂಟ್ ಮೂಲಕ ಮರದ ಸುತ್ತ ಬಿಡಿಸಬಹುದು. ಇಷ್ಟೆಲ್ಲ ಕೆಲಸವನ್ನ ಮಾಡುವಂತಹ ಒಂದು ಯಂತ್ರವನ್ನ ನಾವು ಇವತ್ತು ನಮ್ಮ ದೇಶದ ರೈತರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ಏನು ಅಂದರೆ, ನಿಮ್ಮ ಇಷ್ಟೆಲ್ಲ ಕೆಲಸ ಗಂಟೆಗೆ 5 ರೂಪಾಯಿ ಖರ್ಚಲ್ಲಿ ಮಾಡುತ್ತೆ ಈ ಮಿಷಿನ್. 5 ರೂಪಾಯಿಗೆ ಇವತ್ತು ಒಂದು ಟೀ ಕೂಡ ಬರಲ್ಲ. ಆದರೆ 16 ಜನ ಕೂಲಿ ಆಳುಗಳು ಮಾಡೋ ಕೆಲಸವನ್ನ ಒಂದು ಯಂತ್ರ ಇವತ್ತು ಮಾಡುತ್ತೆ. ನಮ್ಮ ದೇಶದಲ್ಲೇ ಡಿಸೈನ್ ಆಗಿರೋದು, ನಮ್ಮ ದೇಶದ ರೈತರಿಗಾಗಿ ಮಾಡಿರೋ ಯಂತ್ರ. ನಾನೊಬ್ಬ ರೈತ ಆಗಿ ಈ ಕೃಷಿ ಕ್ಷೇತ್ರದಲ್ಲಿ 16 ವರ್ಷ ಕೆಲಸ ಮಾಡಿ ಈ ತರಹದ ಒಂದು ಆವಿಷ್ಕಾರಕ್ಕೆ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೀವಿ. ಒಂದು ಮಿಷಿನ್ ಎಲ್ಲ ಕೆಲಸ ಮಾಡುತ್ತೆ, ಅದು ಗಂಟೆಗೆ 5 ರೂಪಾಯಿ ಖರ್ಚಲ್ಲಿ. ಓಡಿಸೋದಕ್ಕೆ ನಿಮಗೆ ಪೆಟ್ರೋಲ್ ಬೇಕಾಗಿಲ್ಲ, ಡೀಸೆಲ್ ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿರುವ ಕರೆಂಟ್ನಿಂದ ಚಾರ್ಜ್ ಮಾಡಿಕೊಂಡು ಬಳಸಬಹುದಾದ ಯಂತ್ರ. ಯಾರು ಬೇಕಾದರೂ ಈ ರಿಮೋಟ್ ಮೂಲಕ ಆಪರೇಟ್ ಮಾಡಬಹುದಾದ ಯಂತ್ರ ರ್ಯಾಂಚರ್ SEV ಸ್ಮಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್. ಈ ಯಂತ್ರವನ್ನು ಹೇಗೆ ಡಿಸೈನ್ ಮಾಡಿದ್ದೀವಿ ಅಂದರೆ, ಎಲ್ಲ ರೀತಿಯ ರೈತರಿಗೆ, ಎಲ್ಲ ಬೆಳೆಯನ್ನು ಬೆಳೆಯುವ ಬೆಳೆಗಾರರಿಗೆ ಇದು ಸಹಾಯ ಆಗಬೇಕು, ಆ ರೀತಿ ಇದನ್ನು ಡಿಸೈನ್ ಮಾಡಿದ್ದೀವಿ. ನೀವು ಅಡಿಕೆ ಇರಬಹುದು, ಕಾಫಿ ಇರಬಹುದು, ಕಾಳುಮೆಣಸು, ಬಾಳೆ, ಭತ್ತ, ತೆಂಗು, ಯಾವುದೇ ಬೆಳೆ, ಎಲ್ಲ ರೀತಿಯ ರೈತರಿಗೆ ಒಂದು ಸಂಗಾತಿಯಾಗಿ ಈ ಯಂತ್ರ ಇರುತ್ತೆ. ನಮಸ್ಕಾರ, ನಾನು ರಾಜೇಶ್ ಕೀಳಂಬಿ, ಕೀಳಂಬಿ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ನ CEO. ಇದೊಂದು ಅಟ್ಯಾಚ್ಮೆಂಟ್ ತೆಗೆದ್ರೆ ನಡ್ಕೊಂಡು ಕೂಡ ಆಪ್ರೇಟ್ ಮಾಡ್ಬೋದು. ಡ್ರೈವ್ ಟ್ರಾಲಿ ಮೂಲಕ ಕೂತ್ಕೊಂಡು ತೋಟ ಎಲ್ಲ ಓಡಾಡ್ಕೊಂಡು ಬರ್ಬೋದು. ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಅಡಿಕೆ ಬಿದ್ದಿರುತ್ತೆ, ಅಡಿಕೆ ಎತ್ತಿ ಇದಕ್ಕೆ ಹಾಕೊಂಡು ಬರ್ಬೋದು. ದೀರ್ಘಕಾಲ ಬಾಳಿಕೆ ಬರೋ ಯಂತ್ರ ಆಗಿರೋದ್ರಿಂದ ಇದರ ಸಂಪೂರ್ಣ ಉಪಯೋಗವನ್ನು ಪಡ್ಕೊಬೋದು. ಯಾರಿಗೂ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಈ ಮಿಷನ್ ಮೂಲಕ ನೀವೇ ಸ್ಪ್ರೇ ಮಾಡ್ಕೊಬೋದು. ಮನೆಯಲ್ಲಿ ಯಾರೋ ಮಹಿಳೆಯರಿದ್ದರೂ, ಸ್ವಲ್ಪ ಏಜ್ಡ್ ಇದ್ದರೂ ಕೂಡ ಈ ಯಂತ್ರವನ್ನು ಬಳಸ್ಬೋದು. ಇದು ನೋಡಿ, ಬ್ರಷ್ ಕಟರ್ ಯಂತ್ರ. ಈ ಮಿಷಿನಿನ ಬ್ಯಾಟ್ರಿನ ಬಳಸಿ ಇದನ್ನು ಹೊಡಿಬೋದು. ಇದರಲ್ಲಿ ಲಾಭ ಏನು ಅಂದರೆ, ಒಂದು ನಿಮಗೆ ಗಂಟೆಗೆ 5 ರೂಪಾಯಿ ಖರ್ಚಷ್ಟೇ. ಇನ್ನೊಂದು ವೈಬ್ರೇಷನ್ ಕಡಿಮೆ ಮತ್ತು ಭಾಳ ಹಗುರ. ಪೆಟ್ರೋಲ್ ಮಿಷಿನ್ ಅಷ್ಟು ಭಾರ ಇರಲ್ಲ. ಹಾಗಾಗಿ ನೀವು ತುಂಬ ಹೊತ್ತು ಬಳಸಿದ್ರೂ ನಿಮಗೆ ಅಷ್ಟೊಂದು ಶ್ರಮ ಆಗಲ್ಲ. ನೋಡಿ, ಇದು ಭಾಳ ಸಿಂಪಲ್. ಏನಂದರೆ, 2 ಬೋಲ್ಟ್ ತೆಗೆಯೋದು, ಈ ಟ್ಯಾಂಕನ್ನು ಎತ್ಕೊಂಡ್ಬಿಟ್ರೆ ಯೂನಿಟ್ ಈ ರೀತಿ ಆಗುತ್ತೆ. ಇದನ್ನು ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತು ಬೇರೆ ಎಲ್ಲ ಅಪ್ಲಿಕೇಶನ್ ಮಾಡುವಾಗ ವೆಹಿಕಲನ್ನು ಈ ರೀತಿ ಇಟ್ಕೊಬೋದು ನಾವು. ಇದು ಸ್ಮಾರ್ಟ್ ವೆಹಿಕಲ್, ರಿಮೋಟ್ನಿಂದ ಆಪ್ರೇಟ್ ಮಾಡ್ಬೋದು. ಇದರಲ್ಲಿ ಸ್ಮಾರ್ಟ್ ಡ್ರೈವ್ ಆಪ್ಷನ್ ಇದೆ. ನೀವು ನಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಹಿಂದೆ ಬರುತ್ತೆ. ಇದನ್ನು ನಾವು ತುಂಬ ಕಾಂಪ್ಯಾಕ್ಟಾಗಿ, ಬರೀ 2.5 ಅಡಿ ಅಗಲ, 4 ಅಡಿ ಉದ್ದ, ಈ ಡೈಮೆನ್ಷನಲ್ಲಿ ಯಾಕೆ ಮಾಡಿದ್ದೀವಿ ಅಂದರೆ, ಚಿಕ್ಕ ಚಿಕ್ಕ ಜಾಗಗಳಲ್ಲೂ ಕೂಡ, ತೋಟಗಳಲ್ಲಿ ತುಂಬ ಜಾಗ ಇಲ್ಲದೇ ಇದ್ದರೂ ಕೂಡ ಇದು ಸರಾಗವಾಗಿ ಮೂವ್ ಆಗಬೇಕು. ಮತ್ತು ಹೆಚ್ಚು ಭಾರ ಇರಬಾರ್ದು. ಭಾರ ಇದ್ದರೆ ಮಣ್ಣು ಗಟ್ಟಿ ಆಗ್ತಾ ಹೋಗುತ್ತೆ. ಮಣ್ಣು ಗಟ್ಟಿ ಆದರೆ ಮಣ್ಣಿನಲ್ಲಿ ನೀರು ಇಂಗೋದಿಲ್ಲ, ಬೇರುಗಳಿಗೆ ಒತ್ತಡ ಬೀಳುತ್ತೆ. ಹಾಗಾಗಿ ಇದನ್ನು ತುಂಬ ಲೈಟ್ ವೆಯ್ಟ್ನಲ್ಲಿ ಮತ್ತು ಕಡಿಮೆ ಡೈಮೆನ್ಷನಲ್ಲಿ, ಕಡಿಮೆ ಅಂದರೆ ತುಂಬ ಕಡಿಮೆನೂ ಅಲ್ಲ, ಒಬ್ಬ ಕೃಷಿಕನಿಗೆ ಎಷ್ಟು ಅವಶ್ಯಕತೆ ಇದೆ ಆ ಡೈಮೆನ್ಷನ್ ಮತ್ತು ಆ ವೆಯ್ಟಿಗೆ ಆಪ್ಟಿಮೈಸ್ ಮಾಡಿದ್ದೀವಿ ಈ ಮಿಷಿನ್. ಇದು ನೋಡಿ, ಈ ರಿಮೋಟು, ಇಡೀ ಯಂತ್ರವನ್ನು ಕಂಟ್ರೋಲ್ ಮಾಡೋದು ಈ ರಿಮೋಟ್. ಈ ರಿಮೋಟ್ ಆನ್ ಮಾಡ್ಕೊಬೇಕು. ಮೆಷಿನನ್ನು, ಇದು ಎಮರ್ಜೆನ್ಸಿ ಸ್ವಿಚ್, ಇದನ್ನು ಆನ್ ಮಾಡಿದರೆ ಮೆಷಿನ್ ಆನ್ ಆಯಿತು. ಮೆಷಿನ್ ಆನ್ ಆಯಿತಾ, ನೀವು ಇದರಲ್ಲಿ ಮೂವ್ ಮಾಡಿದರೆ ಮುಂದಕ್ಕೆ ಹೋಗುತ್ತೆ, ಅಂದರೆ ಹಿಂದಕ್ಕೆ ಬರುತ್ತೆ. ಆಮೇಲೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ನೀವು ಮೂವ್ ಮಾಡ್ತಾ ಇರಬೇಕಾದ್ರೆ ಕ್ರೂಸ್ ಕಂಟ್ರೋಲ್ ಮೋಡ್ ಆನ್ ಮಾಡಿದರೆ ನೀವು ಇದನ್ನು ಆಪ್ರೇಟ್ ಮಾಡಬೇಕಾಗಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಬಹಳ ಸರಳವಾಗಿದೆ. ಆಮೇಲೆ ನಿಮಗೆ ಇನ್ನೊಂದು, ಬ್ಯಾಟ್ರಿ ಎಷ್ಟೊತ್ತು ಚಾರ್ಜ್ ಬರುತ್ತೆ, ಒಂದ್ಸರಿ ಚಾರ್ಜ್ ಮಾಡಿದರೆ ಎಷ್ಟೊತ್ತು ಕೆಲಸ ಮಾಡ್ಬೋದು ಅನ್ನೋದು ಒಂದಿರುತ್ತೆ. ಇದನ್ನು ಹೇಗೆ ಡಿಸೈನ್ ಮಾಡಿದ್ದೀವಿ ಅಂದರೆ, 5.3 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಅಂತ ನಾನು ಹೇಳಿದೆ. ಯಾಕೆ ಅಷ್ಟನ್ನೇ ಇಟ್ಟಿದ್ದೀವಿ ಅಂದರೆ, ಅಷ್ಟು ಕೆಪಾಸಿಟಿಯಲ್ಲಿ ಒಂದು ದಿವಸ ಇಡೀ ಕೆಲಸ ಮಾಡಲಿಕ್ಕೆ ಸಾಕು. ಅದಕ್ಕಿಂತ ಜಾಸ್ತಿ ಮಾಡಿದರೆ ಮತ್ತೆ ಒನ್ಸ್ ಅಗೇನ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದೊಂದು ಐಡಿಯಲ್ ಅಂತ ಅನಿಸಿ, ನೀವು ಒಂದು 4ರಿಂದ 5 ಗಂಟೆ ಚಾರ್ಜ್ ಮಾಡಿದರೆ ಒಂದು ದಿವಸ ಇಡೀ, ಅಂದರೆ ಒಂದು 6ರಿಂದ 7 ಗಂಟೆಗಳ ಕಾಲ ಇದನ್ನು ನೀವು ಬಳಸಬಹುದು. ಫಾಸ್ಟ್ ಚಾರ್ಜರ್ ಬಳಸಿದರೆ ನೀವು 2 ಗಂಟೆಯಲ್ಲಿ ಫುಲ್ ಚಾರ್ಜ್ ಆಗುತ್ತೆ. ಇದನ್ನು ಆಪ್ರೇಟ್ ಮಾಡಲಿಕ್ಕೆ ಯಾರೋ ಒಬ್ಬ ಸ್ಕಿಲ್ಡ್ ಆಪರೇಟರ್ ಬೇಕಾಗಿಲ್ಲ. ಇದೊಂದು ಚಿಕ್ಕ ರಿಮೋಟನ್ನು ಇಟ್ಕೊಂಡು ಬಹಳ ಸರಳವಾಗಿ ಆಪ್ರೇಟ್ ಮಾಡುವ, ಯಾರೇ ಒಬ್ಬ ಚಿಕ್ಕ ಮಗು ಇರಬಹುದು, ಮಹಿಳೆಯರಿರಬಹುದು, ವೃದ್ಧರಿರಬಹುದು, ಯಾರು ಬೇಕಿದ್ರೂ ಆಪ್ರೇಟ್ ಮಾಡಬಹುದಾದ ಒಂದು ಯಂತ್ರ ಇದು. ಆಮೇಲೆ ನೀವು ನೋಡ್ಬೋದು, ಇದರಲ್ಲಿ ಟೈರ್ ಇಲ್ಲ. ನಾವು ಇದರಲ್ಲಿ ರಬ್ಬರ್ ಟ್ರ್ಯಾಕನ್ನು ಯೂಸ್ ಮಾಡಿದ್ದೀವಿ 2 ಕಾರಣಕ್ಕೆ. ಇದು ಕೆಸರಿರಬಹುದು, ಮೆಟ್ಟಲಿರಬಹುದು, ಗುಡ್ಡಗಾಡು ಇರಬಹುದು, ಎಂತಹದೇ ಜಾಗದಲ್ಲಿ ಸುಲಭವಾಗಿ ಹೋಗುತ್ತೆ. ಬಹಳ ದೀರ್ಘ ಬಾಳಿಕೆಯ ಒಂದು ರಬ್ಬರ್ ಟ್ರ್ಯಾಕನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ.
ಈ ಸೆಟಪ್ ಮೂಲಕ ನೀವು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡೋದು ಹೇಗೆ? ಇದನ್ನ ಇಲ್ಲೇ ನಿಲ್ಲಿಸ್ಕೊಂಡು ನೀವು 200 ಅಡಿ ಪೈಪ್ ಹಾಕ್ಕೊಂಡು ಎಲ್ಲ ಕಡೆ ಓಡಾಡಬೇಕಾಗಿ ಇಲ್ಲ. ಪೈಪ್ ಸುತ್ತು, ಪೈಪ್ ಬಿಚ್ಚು, ಅಡಿಕೆ ಮರದ ಸುತ್ತಿ ಪೈಪ್ ಬಂತು, ಪೈಪು ಮಡ್ಚ್ಕೊಳ್ತು, ಆ ಥರದ್ದು ಯಾವ ಸಮಸ್ಯೆನೂ ಇಲ್ಲ. ಸ್ಪ್ರೇ ಮಾಡ್ತಾ ಹೋದರೆ ಇದು ನಿಮ್ಮ ಹಿಂದೆ ಬರ್ತಾ ಇರುತ್ತೆ. ಹೀಗೆ ಹೋಗ್ತಾ ಇದ್ದರೆ ಅದಾಗೆ ಬರ್ತಾ ಇರುತ್ತೆ. ಒಂದು ನಿರ್ದಿಷ್ಟ ದೂರದಲ್ಲಿ ಬರುತ್ತೆ. ನೀವು ನಿಂತರೆ ಮಿಷಿನ್ ಕೂಡ ನಿಂತ್ಕೊಳ್ಳುತ್ತೆ. ಇದು ಸ್ಮಾರ್ಟ್ ಡ್ರೈವ್. ಹಾಗಾಗಿ ನೀವು ಸ್ಪ್ರೇ ಮಾಡುವಾಗ 2 ಅಥವಾ 3 ಜನ ಅವಶ್ಯಕತೆ ಇಲ್ಲ. ಇವತ್ತು ಕೂಲಿ ಆಳು ಬರಲಿಲ್ಲ ಅಂತ ನಿಮ್ಮ ತೋಟಕ್ಕೆ ರೋಗ ಬಂದು ಅಡಿಕೆನೋ ಅಥವಾ ಇನ್ಯಾವುದೋ ಬೆಳೆ ಉದುರು ಹೋಗಿ ಹಾಳಾಗ್ತಾ ಇರುತ್ತೆ. ಕಾಳುಮೆಣಸಿಗೆ ವಿಲ್ಟ್ ಬಂದಿರುತ್ತೆ. ಇವತ್ತೇ ಸ್ಪ್ರೇ ಮಾಡಬೇಕು, ತಕ್ಷಣ ಸ್ಪ್ರೇ ಮಾಡಬೇಕು, ನಿಮ್ಮ ಬೆಳೆ ಉಳಿಸ್ಕೊಬೇಕು ಅಂದರೆ ಯಾರ್ದೋ ಹಂಗಲ್ಲಿ ಯಾರಿಗೋ ಕಾಯ್ತಾ ಕೂರಬೇಕಾದ ಅವಶ್ಯಕತೆ ಇಲ್ಲ. ಇದರಲ್ಲಿ ನೀವು ಒಂದು 350 kgಯಷ್ಟು ಭಾರವನ್ನು ಹಾಕ್ಕೊಂಡು ಯಾವುದೇ ಭಾರವನ್ನು ನೀವು ನಿಮ್ಮ ತೋಟದ ಬೆಳೆ ಇರಬಹುದು, ಮಣ್ಣಿರಬಹುದು, ಗೊಬ್ಬರ ಇರಬಹುದು, ಯಾವುದನ್ನೇ ಹಾಕ್ಕೊಂಡು ಓಡಾಡಬಹುದು. ಇಲ್ಲ ಇದು ಜಾಗ ಚಿಕ್ಕದಾಯಿತು, ನನಗೆ ತುಂಬ ಅಂದರೆ ಪ್ರಮಾಣ ಜಾಸ್ತಿ ಇರುತ್ತೆ, ತಗೊಂಡೋಗೋಕ್ಕಾಗಲ್ಲ ಅಂದರೆ ಇದಕ್ಕೆ ಇನ್ನೊಂದು ಕಾರ್ಗೋ ಟ್ರಾಲಿ ಅಂತ ಬರುತ್ತೆ. ಇಲ್ಲಿಗೆ ಟ್ರಾಲಿ ಕನೆಕ್ಟ್ ಮಾಡ್ಕೊಂಡ್ರೆ ಇನ್ನೊಂದು 350 kg ಹಾಕ್ಕೊಂಡು ಇದಕ್ಕೆ ಅದನ್ನು ಎಳೆದುಕೊಂಡು ಹೋಗುವ ಸಾಮರ್ಥ್ಯ ಇದೆ. ವರ್ಷ ಇಡೀ ಪ್ರತಿದಿನ ನಿಮ್ಗೆ ಏನಾದರೂ ಒಂದು ಕೆಲಸ ಇರುತ್ತೆ, ಆ ಕೆಲಸವನ್ನು ನಮ್ಮ SCV ಸ್ಮಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಮಾಡುತ್ತೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಮ್ಯಾನ್ಯುಯಲಿ ಕಳೆಯನ್ನು ತೆಗಿತಾಯಿದ್ರು, ಆಮೇಲೆ ಕಳೆನಾಶಕ ಹೊಡಿತಾಯಿದ್ರು. ಕಳೆನಾಶಕ ಹೊಡೆಯೋದ್ರಿಂದ ತುಂಬ ಜನರ ಭೂಮಿ ಹಾಳಾಗೋಯ್ತು. ಹಾಗಾಗಿ ರೀಸೆಂಟ್ ಡೇಸಲ್ಲಿ ಎಲ್ಲರೂ ಕಳೆನಾಶಕ ಹೊಡೆಯೋದನ್ನು ಆಲ್ಮೋಸ್ಟ್ ಎಲ್ಲ ಕಡೆ ನಿಲ್ಲಿಸಿದ್ದಾರೆ. ಆವಾಗ ಬಂದಿದ್ದು ಬ್ರಷ್ ಕಟರ್ ಅನ್ನೋ ಯಂತ್ರ. ನಮ್ಮ ಮಿಷಿನ್ನಲ್ಲಿ ಇದರ 5.3 kW ಬ್ಯಾಟ್ರಿ ಪವರನ್ನು ಯೂಸ್ ಮಾಡ್ಕೊಂಡು ಎಲೆಕ್ಟ್ರಿಕ್ ಬ್ರಷ್ ಕಟರನ್ನು ರನ್ ಮಾಡ್ಬೋದು. ಅಡ್ವಾಂಟೇಜ್ ಏನು ಕೇಳಿದರೆ ಗಂಟೆಗೆ ಬರೀ 5 ರೂಪಾಯಿ. ಉದಾಹರಣೆಗೆ ಇಲ್ಲಿ ಈ ತೋಟದಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಸಮತಟ್ಟಾದ ಜಾಗ ಇದೆ. ಇಲ್ಲಿ ಬ್ರಷ್ ಕಟರಲ್ಲಿ ಕಳೆ ಹೊಡ್ಕೊಂಡು ಹೋಗೋದಕ್ಕೆ ಜಾಸ್ತಿ ಸಮಯ ಬೇಕು. ಸ್ವಲ್ಪ ಬೇಗ ಕೆಲಸ ಆಗಬೇಕು ಅಂದರೆ ಅದಕ್ಕೂ ಪರಿಹಾರ ಇದೆ ನಮ್ಮ ಮಿಷಿನ್ನಲ್ಲಿ. ಇದೇ ಬ್ಯಾಟ್ರಿಯನ್ನು ಬಳಸಿ ಸ್ಟಬಲ್ ಮೂವರ್ ಇತ್ತೀಚೆಗೆ ಫೇಮಸ್ ಆಗಿರುವ ಯಂತ್ರ. ಸ್ಟಬಲ್ ಮೂವರಲ್ಲಿ ಇರೋ ಚಾಲೆಂಜ್ ಏನಂದರೆ ಪೆಟ್ರೋಲ್, ಡೀಸೆಲ್ ಸ್ಟಬಲ್ ಮೂವರ್ಸ್ ಬರುತ್ತೆ. ಬಟ್ ನಮ್ಮ ಸ್ಟಬಲ್ ಮೂವರ್ ಇದಕ್ಕೆ ಅಟ್ಯಾಚ್ ಮಾಡಿಕೊಂಡ್ರೆ ಈ ಥರ ಸಮತಟ್ಟಾಗಿರೋ ತೋಟಗಳಲ್ಲಿ ನೀವು ಸುಲಭವಾಗಿ ಕಳೆಗಳನ್ನು ನಿರ್ವಹಣೆ ಮಾಡ್ಬೋದು. ಕಳೆಯನ್ನು ಜೊತೆಗೆ ಇದರ ಪವರನ್ನು ಯೂಸ್ ಮಾಡಿ ನೀವು ಚೈನ್ಸಾ ರನ್ ಮಾಡಿ ತೋಟದಲ್ಲಿ ಅಡಿಕೆ ಮರ ಬಿದ್ದಿರುತ್ತೆ, ಅದನ್ನು ಕಟ್ ಮಾಡಿ ಇದೇ ಮಿಷಿನ್ಗೆ ಹಾಕ್ಕೊಂಡು ಮನೆಗೆ ತಗೊಂಡೋಗ್ಬೋದು. ನಮ್ಮ ಮಲೆನಾಡಲ್ಲಿ ಏನು ಮಾಡ್ತಾರೆ, ದರಗಿನ ಗೊಬ್ಬರ ಮಾಡೋದಕ್ಕಾಗಿ ಒಣಗಿರೋ ಎಲೆಗಳನ್ನು ಮ್ಯಾನ್ಯುಯಲಿ ಅದನ್ನು ಒಟ್ಟು ಮಾಡಿ ತುಂಬ್ಕೊಂಡು ಬರ್ತಾರೆ. ಬ್ಲೋವರನ್ನು ಯೂಸ್ ಮಾಡಿ ಅದನ್ನು ಒಟ್ಟು ಮಾಡ್ಬೋದು. ಅದನ್ನು ಇದೇ ಯಂತ್ರಕ್ಕೆ ಇದರ ಟ್ರಾಲಿಗೆ ಹಾಕ್ಕೊಂಡು ಗೊಬ್ಬರದ ಗುಂಡಿಗೆ ತಂದು ಸಾಗಣೆ ಮಾಡಿ ಗೊಬ್ಬರವನ್ನು ತಯಾರು ಮಾಡ್ಬೋದು. ತಯಾರಾಗಿರೋ ಗೊಬ್ಬರನ ಇದೇ ಮಿಷಿನ್ಗೆ ಹಾಕೊಂಬಂದು ಪ್ರತಿ ಮರದ ಬುಡಕ್ಕೆ ಹಾಕ್ಬೋದು. ನಮ್ಮ ಕಡೆ ತೋಟಕ್ಕೆ ಮಣ್ಣು ಹಾಕ್ತಾರೆ, ಮರದ ಗೊಬ್ಬರ ಹಾಕಿ ಮೇಲೆ ಮಣ್ಣು ಹಾಕ್ತಾರೆ, ಹಾಸು ಮಣ್ಣು ಅಂತ ಮಾಡ್ತಾರೆ, ಇಡೀ ತೋಟಕ್ಕೆ ಮಣ್ಣಿನ ಮುಚ್ಚಿಗೆಯನ್ನು ಮಾಡ್ತಾರೆ, ಉದಿ ಅಂತ ಹಾಕ್ತಾರೆ. ಎಲ್ಲ ಕೆಲಸವನ್ನು ಇದು ಮಾಡಬಹುದು. ಇದರಲ್ಲಿ ಹೈಡ್ರಾಲಿಕ್ ಇದೆ. ಹೈಡ್ರಾಲಿಕ್ ಮೂಲಕ ಮಣ್ಣನ್ನು ಅಥವಾ ಇದರಲ್ಲಿರೋ ಲೋಡನ್ನು ಖಾಲಿ ಮಾಡಬಹುದು. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಏನಂದರೆ ಬ್ಯಾಟ್ರಿ ತುಂಬ ಕಾಸ್ಟ್ಲಿ, ಬ್ಯಾಟ್ರಿ ಹೋದರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ರೈತರಿಗೆ. ಏನಂದರೆ ಇದರಲ್ಲಿ ನಾವು ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ದೀವಿ, LFP ಬ್ಯಾಟ್ರಿ. ಅದು ಅಡ್ವಾಂಟೇಜ್ ಏನಂದರೆ ನಿಮಗೆ ತುಂಬ ದೀರ್ಘಕಾಲ ಬಾಳಿಕೆ ಬರುತ್ತೆ. 2000 ಚಾರ್ಜಿಂಗ್ ಸೈಕಲ್ಸ್ ಅಂದರೆ ಆಲ್ಮೋಸ್ಟ್ ನೀವೊಂದು 15,000 ಗಂಟೆ ಯೂಸ್ ಮಾಡ್ಬೋದು. ನೀವು ಹೆಚ್ಚಂದರೆ ಪ್ರತಿದಿನ ನೀವು ಬಳಸಿದರೂ ಈ ಯಂತ್ರವನ್ನು 1,000ದಿಂದ 1,500 ಗಂಟೆ 1 ವರ್ಷಕ್ಕೆ ಬಳಸಬಹುದು. ಆ ಲೆಕ್ಕಕ್ಕೆ ನೀವು 10ರಿಂದ 15 ವರ್ಷಗಳ ಕಾಲ ಇದರ ಬ್ಯಾಟ್ರಿ ಬಾಳಿಕೆ ಬರುತ್ತೆ. ಮತ್ತು ನಿಮಗೆ ಇದಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಇದರಲ್ಲಿ ಬೇರೆ ಇನ್ನೇನೋ ತುಂಬ ಕಾಂಪ್ಲಿಕೇಟೆಡ್ ಏನೂ ಇಲ್ಲ. ಇದರಲ್ಲಿ ಇರೋದೇನು ಅಂದರೆ ಬ್ಯಾಟ್ರಿ, ಮೋಟ್ರ್ಗಳಿದೆ, ಕಂಟ್ರೋಲರ್ ಮತ್ತು ನಮ್ಮ ಟೆಕ್ನಾಲಜಿ. ಇದು ಒಂದು ಪ್ರೋಗ್ರಾಮಿಂಗ್ ಮೂಲಕ ಏನು ರನ್ ಆಗುತ್ತಲ್ಲ, ಇದನ್ನು ನಾವು ಮಾಡಿದ್ದೀವಿ. ಇದಿಷ್ಟೇ ಸರಳವಾಗಿರೋದ್ರಿಂದ ರೈತರಿಗೆ ಮೇಂಟೆನೆನ್ಸ್ ಮಾಡುವಾಗ ಹೆಚ್ಚು ಖರ್ಚು ಇಲ್ಲ.